ಇದು ಮೃಗ ವಿಗ್ರಹವನ್ನು ಪೂಜೆ ಮಾಡಬಾರದೆಂದು ಒಂದು ಸಂಪ್ರದಾಯದ ಮಾತುಗಳು ಇದ್ದಾವೆ. ಅದನ್ನೇನು ಮಾಡ್ತಾರೆ, ಆ ರಾಣಿ ರಾಸಮಣಿ ದೇವಿಯನ್ನು ಹೇಳ್ತಾಳೆ, ಅದನ್ನು ಪೂಜೆ ಮಾಡೋದು ಬೇಡ, ಗಂಗೆಯಲ್ಲಿ ತಗೊಂಡು ಹಾಕ್ಬಿಡು, ಬೇರೆ ವಿಗ್ರಹ ತರೋಣ ಅಂತ ಹೇಳ್ತಾರೆ. ಆಗ ರಾಮಕೃಷ್ಣರು ಉಳಿದ ವಿಗ್ರಹವನ್ನು ತಾವೇ ಸರಿಪಡಿಸಿ, ಅವ್ರು ಚಿಕ್ಕಂದಿನಿಂದ ವಿಗ್ರಹಗಳನ್ನು ಮಾಡಿ ಮಾಡಿ ಪೂಜೆ ಮಾಡ್ತಾಯಿದ್ರು. ಮಣ್ಣಲ್ಲಿ ವಿಗ್ರಹಗಳನ್ನು ಮಾಡೋದು, ರಾಮನ, ಸೀತೆನ, ಕೃಷ್ಣನ ಈ ರೀತಿ ಮಾಡೋದು, ದಂಡೆಯಲ್ಲಿ ಕೂತ್ಕೊಂಡು ಅವುಗಳನ್ನು ಪೂಜೆ ಮಾಡೋದು, ಈ ರೀತಿ ಚಿಕ್ಕಂದಿನಿಂದ ಮಾಡ್ತಾ ಇರ್ತಾರೆ. ಅವಾಗ ಅದನ್ನು ಸರಿಪಡಿಸ್ತಾರೆ. ಅದನ್ನು ಪೂಜೆಯನ್ನು ಮಾಡಬಾರದು ಎಂದು ಹೇಳಿದರು. ಅದನ್ನು ಗಂಗೆಯಲ್ಲಿ ಹಾಕುವೆಂದು ರಾಸಮಣಿ ಹೇಳುತ್ತಾನೆ. ಆಗ ಶ್ರೀರಾಮಕೃಷ್ಣರು ಉಳಿದ ವಿಗ್ರಹವನ್ನು ರಾಮಕೃಷ್ಣರೇ ಸರಿಪಡಿಸಿ ಪೂಜೆ ಮಾಡಲು ಕೊಡುತ್ತಾರೆ. ಆಗ ಹೇಳ್ತಾರೆ ರಾಮಕೃಷ್ಣರು, ರಾಸಮಣಿ ಅಳಿಯನ ಕಾಲು ಮುರಿತು ಅಂತ ತಗೊಂಡೋಗಿ ಬಿಸಾಕ್ತಾರೆ, ಸಮುದ್ರಕ್ಕೆ ನದಿಗೆ ಹಾಕ್ತಾರೆ ರಾಸದ ತನ್ನ ಅಳಿಯನನ್ನು. ಹಾಗೆ ಇದನ್ನೇ ಅಂತಂದು ಹೇಳಿ ಸರಿಪಡಿಸಿ ಅದನ್ನು ವಿಗ್ರಹನ ಪೂಜೆ ಮಾಡಿ. ರಾಸಮಣಿಯ ಅಳಿಯ ಯಾರಂದರೆ ಮಥುರನಾಥ ಅಂತ ಅವರ ಅಳಿಯ. ಶ್ರೀರಾಮಕೃಷ್ಣರ ಮಥುರನಾಥ ಇತರರು ತೀರ್ಥಯಾತ್ರೆಗೆ ಹೋಗಬೇಕಂತ ಇನ್ನೊಂದು ಸಂದರ್ಭ, ಎಲ್ಲರೂ ಹೊರಡ್ತಾರೆ. ಸಂದರ್ಭದಲ್ಲಿ ಬಡ ಮಕ್ಕಳಿಗೆ ಸಹಾಯ ಮಾಡಬೇಕಂತ ರಾಮಕೃಷ್ಣ ಹೇಳ್ತಾರೆ. ತೀರ್ಥಯಾತ್ರೆಗೆ ಹೊರಡೋಣ ಅಂತೆಲ್ಲ ಮಾತಾಡ್ತಾರೆ. ಆಮೇಲೆ ರಾಮಕೃಷ್ಣ ಇದ್ಬಿಟ್ಟು ಬಡ ಮಕ್ಕಳಿಗೆ ಸಹಾಯ ಮಾಡೋಣ, ಆದಷ್ಟು ನಮ್ಮ ಕೈಲಿ ಅಂತ ಹೇಳ್ತಾರೆ, ಮಾಡಬೇಕು ಎನ್ನುವುದು ಈ ಶ್ರೀರಾಮಕೃಷ್ಣರು. ಅದಕ್ಕೆ ಇವರು ಮಥುರನಾಥ ಏನಂತಾರೆ ಅಂದರೆ, ನಾವು ಈ ರೀತಿ ಕೊಡ್ತಾ ದಾನ ಮಾಡ್ತಾ ಹೋಗ್ಬಿಟ್ರೆ ನಮ್ಮಲ್ಲಿ ಏನೂ ಉಳಿಯೋದಿಲ್ಲ ಅಂತ ಮಥುರನಾಥ ಹೇಳ್ತಾನೆ. ಈ ತೀರ್ಥಯಾತ್ರೆಗೆ ಹೋಗಲಿಕ್ಕೆ ದುಡ್ಡೇ ಇರಲ್ಲ, ಖಾಲಿ ಆಗುತ್ತೆ ಅಂತಾರೆ. ಅದಕ್ಕೆ ಹೇಳ್ತಾರೆ ಅವರು, ಈ ತೀರ್ಥಯಾತ್ರೆಗೆ ಹೋಗೋದೇ ಬೇಡ, ಬಡವರ ಬಗ್ಗರಿಗೆ ಅದನ್ನು ದಾನ ಮಾಡೋಣ ಅಂತ ಜನರಲ್ಲಿ ನಾವು ದೇವರನ್ನು ಕಾಣೋಣ. ತೀರ್ಥಯಾತ್ರೆಗೆ ಹೋಗಿ ದೇವರನ್ನು ನೋಡೋ ಬದಲು ಜನರಲ್ಲೇ ನಾವು ದೇವರನ್ನು ನೋಡೋಣ ಅಂತ ರಾಮಕೃಷ್ಣರು ಹೇಳಿ ಕೆಲವು ದೋಷಗಳನ್ನು ನಮ್ಮಲ್ಲಿ ತಿಳಿದುತ್ತಾರೆ, ನಮಗೂ ಹೇಳಿಕೊಟ್ಟಿದ್ದಾರೆ ಎಂದು ತಿಳಿದುಕೊಳ್ಳಬೇಕೆಂದು ಹೇಳಿದರು. ಶ್ರೀರಾಮಕೃಷ್ಣರು ಚಿಕ್ಕಂದಿನಲ್ಲಿಯೇ ಗೆಳೆಯರೊಂದಿಗೆ ಕ್ರೀಡೆಯಲ್ಲಿ ಹಾಡುವುದು, ಪೌರಾಣಿಕ ನಾಟಕಗಳನ್ನು ಭಾಗವಹಿಸುವುದು, ಈ ರೀತಿ ಕಾಲ ಕಳೀತಾ ಇದ್ದರು. ಚಿಕ್ಕಂದಿನಲ್ಲೇ ಅವರು ತುಂಬ ಹಾಡುವುದು, ಭಕ್ತಿಪೂರ್ವಕವಾಗಿ ಇರ್ತಾಯಿದ್ರು. ಒಂದು ಸಲ ಶಿವರಾತ್ರಿಯಲ್ಲಿ ಶಿವನ ಪಾತ್ರವನ್ನು ಹಾಕಿರ್ತಾರೆ, ನಾಟಕ ಮಾಡ್ತಾಯಿದ್ರು. ನಾಟಕದ ಗೀಳಿತ್ತು ಅವರಿಗೆ, ನಾಟಕ ಮಾಡ್ತಾಯಿದ್ರು. ಶಿವನ ವೇಷಧಾರಿಯಾಗಿ ಪಾತ್ರ ಮಾಡ್ತಾರೆ. ಅವಾಗೇನು ಮಾಡ್ತಾರೆ, ಪೂರ್ತಿ ಶಿವನೇ ಅವರ ವಿಧಾನ ಏನೋ ಅನ್ನಂಗೆ ಬಾಹ್ಯ ಪ್ರಜ್ಞೆಗೆ ಹೋಗ್ಬಿಡ್ತಾರೆ, ಕಳೆದುಕೊಳ್ತಾರೆ, ಪ್ರಜ್ಞೆನೇ ಕಳ್ಕೊಂಡ್ಬಿಡ್ತಾರೆ. ನಾನು ಶಿವನೇ ನನ್ನಲ್ಲಿದ್ದಾನೆ ಅಂತ ರೀತಿಯಲ್ಲಿ. ಇನ್ನೊಂದು, ಈ ಪೂಜೆ ಮಾಡಬೇಕಾದ್ರೆ ಏನು ಪೂಜೆ ಆಡಂಬರವಾಗಿ ನಡೀತಾ ಇರ್ತದೆ, ಆ ಶಬ್ದಕ್ಕೆ ಆ ದೇವತೆ ಹಾಕಿದ್ಮೆ ಆತನ ಮೈ ಮೇಲೆ ಬಂದು ಸುಮ್ಮನೆ ಆ ಶಬ್ದಕ್ಕೆ ಕುಣಿದಾಡ್ಬಿಡ್ತಾರೆ ರಾಮಕೃಷ್ಣ. ಧರ್ಮವನ್ನು ಸ್ಥಾಪನೆ ಮಾಡಲು ಬಂದಿರುವಂಥ ಶ್ರೀರಾಮಕೃಷ್ಣರು ಸಮಾಧಿ ಸ್ಥಿತಿಯಲ್ಲಿದ್ದರು. ಆ ಸಮಯದಲ್ಲಿ ಅವರನ್ನು ಅವತಾರ ವರಿಷ್ಠಾಯ ಎಂದು ಕರೆದಿದ್ದಾರೆ. ನಾವು ದಶಾವತಾರದ ಬಗ್ಗೆ ಕೇಳಿದ್ದೇವೆ. ರಾಮ, ಕೃಷ್ಣ ಮತ್ತು ಇನ್ನು ಎಲ್ಲ ದಶಾವತಾರದಲ್ಲಿ ಎಷ್ಟು ಅವತಾರಗಳು ಎಲ್ಲರೂ ಒಬ್ಬನೇ ಅಂತ ನಾವು ಅಂದ್ಕೊಳ್ತೀವಿ. ಇನ್ನು ಇರುವ ಅವತಾರಗಳು ಪರಮಾತ್ಮನ ಅವತಾರಗಳೇ ಆಗಿರ್ತವೆ. ಎಲ್ಲವೂ ಪರಮಾತ್ಮನ ಅವತಾರ, ಪರಮಾತ್ಮ ಒಬ್ಬನೇ, ನಾವು ಹಲವು ದೇವರೊಬ್ಬನೇ ಅಂತ ಕೇಳಿದ್ದೀವಿ. ಅದೇ ರೀತಿ ಕೃಷ್ಣನೂ ನಾನೇ, ರಾಮನೂ ನಾನೇ ಎಂದು ಹೇಳಿದ್ದಾರೆ ಶ್ರೀರಾಮಕೃಷ್ಣ. ನಿರ್ಗುಣ ನಿರಾಕಾರ ಭಗವಂತ ನಾನು, ಅವನನ್ನು ಮನುಷ್ಯನೆಂದು ಅರ್ಥ ಮಾಡಿಕೊಳ್ಳಲು ಸಾಧ್ಯವೇ ಇಲ್ಲ. ಸರ್ವವ್ಯಾಪಿಯಾದ ಭಗವಂತ ಎಲ್ಲ ಕಡೆಯೂ ಇರುತ್ತಾನೆ. ಶ್ರೀರಾಮಕೃಷ್ಣರು ಸದ್ವಿಚಾರಗಳನ್ನು ತಿಳಿಸಬೇಕಾದರೆ ಮೈದಾನ ವಿಶಾಲವಾಗಿದೆ, ನಮ್ಮ ಮುಂದೆ ಅಡ್ಡಗೋಡೆ ಇದೆ ಅಷ್ಟೇ. ನಮ್ಮ ಮನಸ್ಸನ್ನು ನಾವು ಅಡ್ಡಗೋಡೆಯಾಗಿ ಇಟ್ಕೊಂಡಿದ್ದೀವಿ. ಬೇಕಾದಷ್ಟು ವಿಶಾಲವಾಗಿದೆ ಭಗವಂತನನ್ನು ಕಾಣೋದಕ್ಕೋಸ್ಕರ. ಭಕ್ತಿ, ಧ್ಯಾನ, ಭಜನೆ ಇವುಗಳ ಮೂಲಕ ನಾವು ಭಗವಂತನನ್ನು ಕಾಣಬಹುದು. ಆ ಗೋಡೆಯನ್ನು ಮೊದಲು ಕೆಡವಿ ಹಾಕಿ ಅಂತ ಹೇಳ್ತಾರೆ.